ನಲ್ಲಿ ನಾನು ಇದನ್ನು ಪ್ರತಿಸ್ಪಡಿಸ್ತೇನೆ. ಆಮೇಲೆ ನಾವೆಲ್ಲರೂ ಎದ್ದು ನಿಂತು 82ನೇ ಸಂಗೀತ 84ನೇ ಸಂಗೀತವನ್ನು ಹಾಡೋಣ. ಬನ್ನಿರಿ, ಈಗ ಆನಂದ ಪಡೋಣ. ಸುರಾಗ ಸುದರ್ಶನ ನೋಡಿ ಕೊಂಡಾಡುತ್ತೀರಿ. 84ನೇ ಸಂಗೀತವನ್ನು ನಾವು ಹಾಡೋಣ. ಸಭೆಯವರು ಹಾಗೆ ನಿಂತಿರುವಾಗಲೇ 78ನೇ ಸಂಗೀತವನ್ನು ನಾವು ಹಾಡೋಣ. ಒಂದು ಮತ್ತು ಕಡೇ ಚರಣವನ್ನು ನಾವು ಹಾಗೆ ಹಾಡೋಣ. 78ನೆಯ ಸಂಗೀತವನ್ನು ನಾವು ಹಾಗೆ ನಿಂತಿರುವಾಗಲೇ ಹಾಡೋಣ. ಒಂದು ಊರಿನಲ್ಲಿ ಒಂದು ಬೆಳಕು, ಅಂಧಕಾರದಲ್ಲಿ ತೋರಲಾಯಿತು, ಬೆತ್ಲೆಹೇಮಿನಲ್ಲಿ ನೂಚಿ ಸೂರ್ಯನು, ಪಾಪಕತ್ತರಲ್ಲಿ ಕಾಂತಿ ಕೊಟ್ಟನು. 3 ಚರಣವನ್ನು ಕೂಡ ಹಾಡೋಣ. 1 2 3 78ನೇ ಸಂಗೀತ.
ಸವಿಯವರು ದಯಮಾಡಿ ಕುಳಿತುಕೊಳ್ಳಿ. ಪ್ರಾರ್ಥನೆ ಮಾಡೋಣ. 2000 ವರ್ಷಗಳ ಚರಿತ್ರೆಯ ತಗ್ಗಿನಲ್ಲಿ ನಮ್ಮೆಲ್ಲರನ್ನ ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷದಕ್ಕೋಸ್ಕರ ಪರಲೋಕದ ಪರಮಭಾಗ್ಯವನ್ನು ತ್ಯಾಗ ಮಾಡಿ ಬೆತ್ಲೆಹೇಮಿನ ದನದ ಕೊಟ್ಟಿಗೆಯಲ್ಲಿ ಯೇಸು ಕಂದನಾಗಿ ಹುಟ್ಟಿ ಬಂದಂಥ ನಮ್ಮ ರಕ್ಷಕನಾದಂಥ ಯೇಸುವಿನಲ್ಲಿ ಅತಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಸ್ವಾಮಿ, ಜಗತ್ತಿನಾದ್ಯಂತ ನಿನ್ನ ಜನನವನ್ನು ಕೊಂಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಾಮಿ, ನಾವು ಕೂಡ ನಮ್ಮ ಯೇಸು ಕೃಪಾಲಯ ದೇವಾಲಯದಲ್ಲಿ ಸ್ವಾಮಿ ಈ ನಿನ್ನ ಜನ್ಮೋತ್ಸವದ ಕ್ರಿಸ್ತ ಜಯಂತಿಯ ಸಂಜೆ ಆರಾಧನೆಯನ್ನು ಮತ್ತು ಮಕ್ಕಳ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವಂತೆ ನಮಗೆ ಕೃಪೆ ಕೊಟ್ಟಿದ್ದಿ. ಸ್ತೋತ್ರಪ್ಪ. ಈ ವಿಶೇಷ ಆರಾಧನೆ ನೀನೇ ನಮ್ಮಂದ್ರೆ ಉಪಸ್ಥಿತಿದ್ದು ಇದನ್ನು ಆಶೀರ್ವಾದ ಮಾಡಿಕೊಡು ಸ್ವಾಮಿ. ಹೌದು ಕರ್ತನೆ, ನೀನು 2000 ವರ್ಷಗಳ ಹಿಂದೆ ಜನಿಸಿ ಬಂದಂಥ ಸಂದರ್ಭದಲ್ಲಿ ಕೂಡ ಸಂತೋಷದ ಶುಭ ವಾರ್ತೆಯನ್ನು ಜನರೆಲ್ಲರಿಗೆ ನಿನ್ನ ದೂತಗಳು ಸಾರಿ ತಿಳಿಸಿದ್ದಾರೆ ಸ್ವಾಮಿ. ಎದುರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ ತಿಳಿಸ್ತೇವೆ. ಅದೇಂದರೆ ಇವತ್ತು ನಿಮಗೋಸ್ಕರ ದಾವೀದನೊಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನಾಗಿರುವ ಕ್ರಿಸ್ತರು ಎಂಬುದಾಗಿ ನಿನ್ನ ಜನರ ಶುಭ ವಾರ್ತೆಯನ್ನು ಹಾಡಿಕೊಂಡಾಡಿದ್ದಾರೆ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಇವತ್ತು ನಮ್ಮ ಸಭೆಯ ಮಕ್ಕಳು, ಸಭಾಶಾಲಾ ಮಕ್ಕಳು ಸ್ವಾಮಿ, ಯವನಸ್ಥರು ನಿನ್ನ ಜನರ ಕೆಲವು ಹಾಡುಗಳನ್ನು, ಕೆಲವು ಕಿರು ನಾಟಕಗಳನ್ನು, ಕೆಲವು ನೃತ್ಯಗಳನ್ನು ಮತ್ತು ಬೇರೆ ಬೇರೆ ಮಕ್ಕಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಾಗ ಎಲ್ಲವೂ ನಿನ್ನ ಹಸ್ತಕ್ಕೆ ಕೊಡ್ತೇವೆ ಸ್ವಾಮಿ. ಇವೆಲ್ಲವುಗಳನ್ನು ಆಶೀರ್ವಾದ ಮಾಡು. ಇವುಗಳೆಲ್ಲ ಮೂಲಕ ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಇಲ್ಲಿ ನೆರೆದು ಬಂದಂಥ ನಾವೆಲ್ಲರೂ, ವಿಶೇಷವಾಗಿ ಮಕ್ಕಳು, ಯವನಸ್ಥರು ಸಂತೋಷಲಿಕ್ಕಾಗುವಂಥ ಈ ಸಂದರ್ಭವನ್ನು ಆಶೀರ್ವಾದ ಮಾಡು. ಈ ಒಂದು ವಿಶೇಷ ಈ ಸಾಯಂಕಾಲದ ಆರಾಧನೆಯನ್ನು ನೀನು ಆಶೀರ್ವದಿಸಿಕೊಳ್ಳಬೇಕೆಂದು ಯೇಸು ಸ್ವಾಮಿಯವರ ದಿವ್ಯ ನಾಮದಲ್ಲಿ ಬೇಡ್ತೇವೆ ದೇವರೇ, ಆಮೇನ್. ಈ ದಿನಕ್ಕೆ ನೇಮಕವಾದಂಥ ವೇದ ಭಾಗವನ್ನು ಕೇಳೋಣ. ಈ ವಿಶೇಷವಾದ ಸಂಜೆಯ ಆರಾಧನೆಗೆ ನೇಮಕವಾಗಿರುವ ದೇವರ ವಾಕ್ಯದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 67ರಿಂದ 80ರವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 67ರಿಂದ 80ರವರೆಗೆ. ಇದಲ್ಲದೆ ಆ ಮಗುವಿಗೆ ತಂದೆಯಾದ ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಪ್ರವಾದನ ವಚನವನ್ನು ನುಡಿದದ್ದೇನೆಂದರೆ, ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು. ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ಆತನು ನಮ್ಮ ಪಿತೃಗಳಿಗೆ ದಯೆಯನ್ನು ತೋರಿಸುವವನಾಗಿಯೂ ನಮ್ಮ ಮೂಲ ಪಿತೃವಾದ ಅಬ್ರಹಾಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವವನಾಗಿಯೂ ಇದ್ದು, ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು, ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಮಗುವೆ, ನೀನಾದರೋ ಪರಾತ್ಪರನ ಪ್ರವಾದಿ ಎನಿಸಿಕೊಳ್ಳುವಿ. ನೀನು ಕರ್ತನ ಮುಂದೆ ಹೋಗಿ ಆತನ ಹಾದಿಗಳನ್ನು ಸಿದ್ಧ ಮಾಡುವವನಾಗಿಯೂ ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವು ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸಿರುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದನು. ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರಾಯೇಲ್ ಜನರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವ ದಿನದವರೆಗೆ ಅರಣ್ಯ ಪ್ರದೇಶಗಳಲ್ಲಿ ಇದ್ದನು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಕರ್ತ ಸಿದ್ಧವಾಗಿದ್ದೀನಿ.
ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಕ್ರಿಸ್ತ ಜಯಂತಿಯ ಸಂಜೆಯ ಈ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡಿ ಬರಲು ದೇವರು ನಮ್ಮೆಲ್ಲರಿಗೂ ಕೊಟ್ಟಂಥ ಈ ಭಾಗ್ಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಈ ಕ್ರಿಸ್ತ ಜಯಂತಿಯ ಸಂಜೆಯ ಆರಾಧನೆಯಲ್ಲಿ ಭಾಗವಹಿಸುವುದು ಮಾತ್ರವಲ್ಲ, ಇಂದು ನಮ್ಮ ಮಕ್ಕಳಿಂದ ಕ್ರಿಸ್ತ ಜಯಂತಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಮಾಧ್ಯಮಗಳ ಮೂಲಕ ಕ್ರಿಸ್ತ ಜಯಂತಿಯ ಸಂದೇಶವನ್ನು ನಾವು ಕೇಳೋಣ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಇಷ್ಟೇ. 2000 ವರ್ಷಗಳ ಹಿಂದೆ ಲೋಕವು ಅಂಧಕಾರದಲ್ಲಿರುವಾಗ, ಪಾಪವು ಅಧಿಕವಾಗಿರುವಾಗ, ಲೋಕ ಕಲ್ಯಾಣಕ್ಕಾಗಿ, ಲೋಕೋದ್ಧಾರಕ್ಕಾಗಿ ಲೋಕವನ್ನು ಪ್ರೀತಿಸಿ ದೇವರು ತನ್ನ ಏಕೈಕ ಪುತ್ರನನ್ನು ಆತನು ಕೊಟ್ಟನು. ಈ ಏಕೈಕ ಪುತ್ರನು ಪರಲೋಕದ ಮಹಾಪ್ರಭೆಯ ಒಂದು ಅಂಶವು ಭೂಮಿಯಲ್ಲಿ ಮಾನವ ಶಿಶುವಾಗಿ ಅವತರಿಸಿ ಅಪೂರ್ವ ಘಟನೆಯೇ ಈ ಕ್ರಿಸ್ತ ಜಯಂತಿಗೆ ಕಾರಣವಾಯಿತು. ಹಾಗಾದರೆ ಕ್ರಿಸ್ಮಸ್ ಇದು ನಮ್ಮ ಕ್ರೈಸ್ತರ ಒಂದು ಹಬ್ಬ. ಕ್ರೈಸ್ತ ಧರ್ಮೀಯರು ಪ್ರತಿ ವರ್ಷವೂ ಡಿಸೆಂಬರ್ 25ರಂದು 24ರಂದೇ ಪ್ರಾರಂಭ ಮಾಡುವಂಥ ಈ ಹಬ್ಬವನ್ನು ನಾವು ಆಚರಿಸ್ತಾ ಬಂದಿವೆ. ಕ್ರಿಸ್ತನ ನವೋದಯದ ಬೆಳಕು ಹೃದಯ ದೇಗುಲದಲ್ಲಿ ಪ್ರಕಾಶಿಸುವಂಥ ಹಬ್ಬ. ಯೇಸು ಕ್ರಿಸ್ತನ ಜನನದ ಚಾರಿತ್ರಿಕ ಹಿನ್ನೆಲೆ ನೋಡುವಾಗ ರೋಮಾಯ ಚಕ್ರವರ್ತಿಯಾದ ಅಗುಸ್ತೀನನ ಕ್ರಿಸ್ತಪೂರ್ವ 27 ಕ್ರಿಸ್ತ 28ರ ಆಳ್ವಿಕೆಯಲ್ಲಿ ನಡೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಯಹೂದ ಅಥವಾ ಯೂದಾಯ ಗಲಿಲಾಯದ ನಜರೇತ್ ಎಂಬ ಊರಿನ ಯಹೂದ್ಯನಾದಂಥ ಯೋಸೇಫ ಎಂಬ ಬಡಗಿ ಮತ್ತು ಹೆಂಡತಿ ಮರಿಯ ಎಂಬುವರಿಗೆ ಯೇಸು ಮಗುವಾಗಿ ಬಂದನು. ಈತನು ಪುರುಷ ಸಂಕಲ್ಪದಿಂದ ಹುಟ್ಟಿದವನಲ್ಲ, ಪವಿತ್ರಾತ್ಮನಿಂದ ಕನ್ಯೆ ಮರಿಯಳ ಗರ್ಭದಲ್ಲಿ ಆತನು ಪವಿತ್ರನೂ ದೈವಿಕ ಶಿಶು ದೇವಕುಮಾರನೂ ಆಗಿ ಬಂದನು. ಈ ದೇವಕುಮಾರನು ಉದಿಸಿದ ಸಂತೋಷ ಭೂಮಿಗೆ ಮಾತ್ರವಲ್ಲ, ಲೋಕಗಳಿಗೆ ಆ ಸಂತೋಷವನ್ನು ಉಂಟು ಮಾಡುವಂಥದ್ದು. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯತ್ವವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನು ಕೂಡ ಪರಲೋಕದ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸಿ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗಾಗಿ ಕ್ರಿಸ್ತ ಜಯಂತಿಯ ಈ ಸಂಜೆಯ ಆರಾಧನೆಯಲ್ಲಿ ನಮ್ಮ ಮಕ್ಕಳು ಕ್ರಿಸ್ತ ಜಯಂತಿಯ ಆ ಜನನದ ಕುರಿತು ಸಂದೇಶವನ್ನು ನೃತ್ಯದ ಮೂಲಕ, ನಾಟಕದ ಮೂಲಕ ಅಭಿನಯಿಸಲಿದ್ದಾರೆ. ಆ ಮಕ್ಕಳ ಮೂಲಕ ಕ್ರಿಸ್ತನ ಜನನದ ಸಂದೇಶವನ್ನು ನಾವು ಕೇಳೋಣ. ಈ ಕ್ರಿಸ್ತ ಜಯಂತಿ ನಮ್ಮೆಲ್ಲರಿಗೂ ಕೂಡ ಸುಖ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಎಂಬುದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸುತ್ತೇನೆ. ದೇವರ ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೆನ್. ನಮ್ಮ ಕಾಣಿಕೆಗಳನ್ನು ಕೂಡಿಸುವಾಗೆ 56ನೇ ಜ್ಞಾನಕೀರ್ತನೆಯನ್ನು ನಾವು ಹಾಡೋಣ. ಸಮಾಧಾನದೀಶ ಸರ್ವೇಶನೇ ಬಂದ 1, 3, 5 ಚರಣ ಬಿಟ್ಟು ಚರಣವನ್ನು ನಾವು ಹಾಡೋಣ. समाधान
ಎಚ್ಚರವಗೊಂದು ಆನಂದ ಮರದಿನಿ ಆತ್ಮವೇ ಎಚ್ಚರವಗೊಂದು ಆನಂದ ಆತ್ಮರೊಡೆಯ ನಿಧಿರು ಬಂದು ಆಚರಿಸು ಪ್ರಣಾಮನಿ ಆತ್ಮರೊಡೆಯ ನಿಧಿರು ಬಂದು ಆಚರಿಸು ಪ್ರಣಾಮನಿ ಆತ್ಮ ಸೇವಾ ನಿರತನಾಗು ಆತ್ಮ ಸೇವಾ ಸಮಾಧಾನ ದೇಶ ಕೃತಜ್ಞತೆಯಾಗಿ ಕಾಣಿಕೆ ನೀಡಿದಂಥವರು ಗ್ಲೋರಿಯಾ ಅವರು. ಜನ್ಮದಿನದ ಕಾಣಿಕೆ ಡಾಕ್ಟರ್ ಅಮೂಲ್ಯ ಲೂಯಿಸ್. ವೈದ್ಯಕೀಯ ನೆರವಿಗಾಗಿ ರೋಹನ್ ಸಿ. ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ ಶ್ರೀಮತಿ ಶ್ರೀ ಕಿರಣ್ ಕುಮಾರ್. ಈ ಎಲ್ಲ ಕಾಣಿಕೆಗಳನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸ್ಮರಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ವರದಾನಗಳಿಗೆ ಮೂಲ ಕಾರಣ ಆದಂಥ ನಮ್ಮ ತಂದೆಯಾದ ದೇವರೇ, ಹೌದು ಸ್ವಾಮಿ, ನೀನು ಕೊಟ್ಟಂಥ ಕೊಡುಗೆ ಅದು ಈ ಲೋಕದಲ್ಲಿ ಯಾವ ಕೊಡುಗೆಗೂ ಸಮಾನವಾದದ್ದಲ್ಲ ಸ್ವಾಮಿ. ಯಾಕೆಂದರೆ ನೀನು ಅತ್ಯಮೂಲ್ಯವಾದಂಥ ಕೊಡುಗೆಯನ್ನು ಇಡೀ ಮಾನವ ಜನಾಂಗಕ್ಕೆ ಕೊಟ್ಟಿದ್ದಿ. ಕತ್ತೆಯಲ್ಲಿ ಸಂಚರಿಸ್ತಾ ಇದ್ದಂಥ ಜನರಿಗೆ ಒಂದು ದೊಡ್ಡ ಬೆಳಕನ್ನು ಕೊಟ್ಟಂಥ ದೇವರು ನೀನು. ಪಾಪದ ಶಿಕ್ಷೆಗೆ ಗುರಿಯಾದಂಥ ಮನುಕುಲಕ್ಕೆ ಒಂದು ಬೆಳಕನ್ನು, ಒಂದು ಮಾರ್ಗವನ್ನು ತೋರಿಸಿದ ಕರ್ತ ನೀನು ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಜನನ ನಮ್ಮೆಲ್ಲರಿಗೆ ಒಂದು ನಿರೀಕ್ಷೆಯನ್ನು ಮೂಡಿಸುವಂಥದ್ದಾಗಿದೆ. ಮಾತ್ರವಲ್ಲ, ನಿನ್ನ ಜನನ, ಜೀವನ, ವರ್ಣ, ಪುನರುತ್ಥಾನ ಮಾನವ ರಕ್ಷಣೆಗೆ ಸಾಧನಗಾಗಿವೆ. ಹೀಗಿರುವಾಗ ಇವತ್ತು ಸ್ವಾಮಿ, ನಾಳೆ 2 ದಿನ ನಾವು ಒಂದು ಜನದ ಹಬ್ಬವನ್ನು ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ನಿನ್ನ ದಿವ್ಯ ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ಅನ್ವಯಿಸು. ವಿಶೇಷವಾಗಿ ನಿನ್ನ ಸಾನ್ನಿಧ್ಯಕ್ಕೆ ಬರುವಾಗ ನಾವು ಬರೀ ಕೈಲಿ ಬಾರದೆ ನಿನ್ನ ಕೊಟ್ಟರೆ ಸ್ವಲ್ಪ ಭಾಗವನ್ನು ಕಾಣಿಕೆಯಾಗಿ ತಂದಿದ್ದೇವೆ ಸ್ವಾಮಿ. ಇವುಗಳನ್ನು ಸ್ವೀಕರಿಸು, ಇವುಗಳನ್ನು ಆಶೀರ್ವದಿಸು. ಇದು ಕೇವಲ ಅಲ್ಪವಾದದ್ದು, ಆದರೆ ನಿನ್ನ ಕೈಗಳು ಆಶೀರ್ವಾದ ಕೈಗಳು. ಅವುಗಳಿಂದ ಮುಟ್ಟಿ ಇದನ್ನು ಆಶೀರ್ವದಿಸಿ ನಿನ್ನ ಸೇವೆಯಲ್ಲಿ ಬಳಸಿಕೊಂಡು ನಿನ್ನ ಮಹಿಮೆ ಒಂದು. ವಿಶೇಷವಾಗಿ ಈ ನಿನ್ನ ಪ್ರೀತಿಗೆ ಬದಲಾಗಿ ಏನನ್ನು ಕೊಡೋಣ? ನಮ್ಮನ್ನೇ, ನಮ್ಮ ದೇಹಾತ್ಮಗಳನ್ನೇ ಕೊಡೋಣ ಎಂಬುದಾಗಿ ಈ ಸಂದರ್ಭ ನಮ್ಮನ್ನೇ ನಿನಗೆ ಸಮರ್ಪಿಸಿಕೊಳ್ಳಿಕ್ಕಾಗುವಂಥ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಳ್ಬೇಕೆಂದು ಯೇಸು ಸ್ವಾಮಿಯವರ ದಿವ್ಯನಾಮದಲ್ಲಿ ಬೇಡ್ತೇವೆ ದೇವರೇ, ಆಮೇಲೆ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಮಕ್ಕಳಿಂದ ವಿವಿಧ ಕ್ರಿಸ್ತ ಜನನದ ಕುರಿತಾದ ವಿವಿಧ ಕಾರ್ಯಕ್ರಮಗಳು ನಡೆಸಲ್ಪಡುವು. ಎಲ್ಲರಿಗೂ ಶುಭ ಸಂಜೆ. ಕ್ರಿಸ್ತ ಯೇಸುವಿನ ಸುಮಧುರವಾದ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸುತ್ತಾ ಈ ಒಂದು ಮಕ್ಕಳ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವರಾಗಿದ್ದೇವೆ. ನಮ್ಮೆಲ್ಲರ ನಿರ್ಮಾಣಿಕನು, ಸರ್ವ ಸೃಷ್ಟಿಗೆ ಒಡೆಯನೂ ಆಗಿರುವ ನಮ್ಮ ದೇವರಿಗೆ ಸ್ತೋತ್ರಾರ್ಪಣೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ.
ಹಾಗಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸ್ತೋತ್ರವನ್ನು ನೃತ್ಯದ ಮೂಲಕ ಕೋರಲಿದ್ದಾರೆ ನಮ್ಮ ಹಿರಿಯ ಮಕ್ಕಳು. ಸೆಳೆಯುವ ಹಸಿರಲಿ ಹೊಳೆಯುವ ಸುಂದರ ಭೂಮಾತೆ, ಕಣ್ಮನ ಸೆಳೆಯುವ ಹಸಿರಲಿ ಹೊಳೆಯುವ ಸುಂದರ ಭೂಮಾತೆ, ಮಾತೆಯ ಮಡಿಲಲಿ ಸಿರಿ ಸಂಪತ್ತಿಗೆ ಇಲ್ಲ ಕೊರತೆ, ಮರಗಿಡ ಹುಲ್ಲು ಬಳ್ಳಿಯ ಹಸಿರಂಚು, ಮಳೆ ಬೆಳೆ ಬಿಸಿಲು ಸಿಡಿಲು ಗುಡುಗು ಮಿಂಚು, ಬೆಡಗಿನ ಸೊಬಗಿನ ಜೀವರಾಶಿ, ಹಾಯಾಗಿ ಹಾರಾಡುವ ಪಶು ಪಕ್ಷಿ, ಬೆಡಗಿನ ಸೊಬಗಿನ ಜೀವರಾಶಿ, ಹಾಯಾಗಿ ಹಾರಾಡುವ ಪಶು ಪಕ್ಷಿ, ಹಕ್ಕಿಗಳ ಚಿಲಿಪಿಲಿ ಕಲರವ, ಎಲ್ಲೆಲ್ಲೂ ಮಿಂಚಿನ ಅನುಭವ. ಜಯ ಜಯ ದೇವ ಸೃಷ್ಟಿಕರ್ತ ದೇವ, ಜಯ ಜಯ ದೇವ ಸರ್ವಶಕ್ತ ದೇವ, ಜಯ ಜಯ ದೇವ ಸೃಷ್ಟಿಕರ್ತ ದೇವ, ಜಯ ಜಯ ದೇವ ಸರ್ವಶಕ್ತ ದೇವ, ಜಯ ಜಯ ದೇವ ಜಗದೀಶ, ಜಯ ಜಯ ದೇವ ಪರಮೇಶ, ಜಯ 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 ದೇವ, ಜಯ 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 ದೇವ. ಮಕ್ಕಳಿಗೆ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸಂತೋಷದಿಂದ, ಸಂಭ್ರಮದಿಂದ, ಪ್ರೀತಿಯಿಂದ ನೃತ್ಯದ ಮೂಲಕ ಮನರಂಜಿಸುತ್ತಾ ಸ್ವಾಗತಿಸಲಿದ್ದಾರೆ ಮುದ್ದು ಪುಟಾಣಿಗಳು.
Christmas. Happy New Year. We wish you seek first the kingdom of God. Matthew 6 of Jesus. ದೇವರು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನ ಮಗನ ಕೊಟ್ಟನು. ಯೋಹಾನ 3:16. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಕೀರ್ತನೆಗಳು 121 ಅಧ್ಯಾಯ 1ನೇ ವಚನ. Cheer my faith in my Savior. Thank you. My name is Jorita. Don't be afraid. I will with you. Isaiah 43:5. Don't be afraid. I will. God. Luke 1:30. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸೆ ಇಟ್ಟೆನು, ನನಗೆ ಸಹಾಯ ಉಂಟಾಯಿತು. ಕೀರ್ತನೆ 28:7. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಧ್ಯಾನಕ್ಕಾಗಿ ಜ್ಞಾನಾಗಿದ್ದೇನೆ. ಕೀರ್ತನೆಗಳು 119:99. The Lord is my strength and my shield. My heart rests in him. Psalm 28:7. ಯೆಹೋವನು ರಕ್ಷಕನು, ಬೆಳಕು ರಕ್ಷಕನು ಆಗಿದ್ದಾನು. ನಾನು ಯಾರಿಗೂ ಭಯಪಟ್ಟೇನೆ. ಯೆಹೋವನು ನನ್ನ ಪ್ರಾಣದ ಆಧಾರವು ಆಗಿದ್ದಾನೆ. ನಾನು ಯಾರಿಗೂ ಹೆದರೇನು. ಕೀರ್ತನೆ 27:1. Jesus is the greatest gift. Jesus loves you. ಪುಟಾಣಿಗಳಿಗೆ ವಂದನೆಗಳು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಸೇ ಥ್ಯಾಂಕ್ ಯು. ಹೇಳು ಹೇಳು ಥ್ಯಾಂಕ್ ಯು, ಹೇಳು ಥ್ಯಾಂಕ್ ಯು, ಸೇ ಥ್ಯಾಂಕ್ ಯು. ಹೇಳು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅರಸನಾದ ಯೇಸು ಗೋದಲಿಯಲ್ಲಿ ಜನಿಸಿ ಬಂದು ಇಡೀ ಲೋಕಕ್ಕೆ ಶಾಂತಿದೂತನಾದನು. ನಾವು ಆತನಿಗೆರಗಿ ನಮಿಸುವ ಎಂದು ನೃತ್ಯದ ಮೂಲಕ ಸಂದೇಶ ಸಾರುವ ನೃತ್ಯ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ. ಬನ್ನಿ ನೋಡೋಣ.
ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸೊಂದ ಮಾತ್ರ ತನ್ನಿರೋ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ ತೊಟ್ಟಿಲ ಒಳಗ ಮಲಗಿಲ್ಲ ಯೇಸು ಗುಡಿ ಕಡೆಗೆ ನಡೆದಾನ ಗೋದಲಿಯಾಗ ಕುಳಿತಿಲ್ಲ ಏಸು ಜನರೆಡೆಗೆ ಹೋಗ್ಯಾನ ಗುಡಿಯಲ್ಲಿ ಜನರಿಲ್ಲ ಜನರಲ್ಲಿ ನಿಜವಿಲ್ಲ ನೋವಾಗ ಮರಳ್ಯಾನ ಸಿಟ್ಟಾಗ ಬ್ಯಾಡ ಸ್ವಾಮಿ ದೂರಾಗ ಬ್ಯಾಡ ಸ್ವಾಮಿ ಮತ್ತೊಮ್ಮೆ ನೀ ಬಂದಾಗ ಇರುತ್ತೇವ ಗುಡಿಯೊಳಗ ಬಿಡುತ್ತೇವ ಹುಸಿ ಬದುಕ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರು ನ್ಯಾಯವ ತರಬೇಕು ಈ ನಿನ್ನ ಜನಕ ಮತ್ತೊಮ್ಮೆ ನೀ ಬರುವಾಗ ಧರ್ಮವ ತರಬೇಕು ಈ ನಿನ್ನ ಜಗಕ ನನ್ ಸ್ವಾಮಿ ನೀ ಬರುವಾಗ ನೀ ಕೊಟ್ಟ ಮಾತನ್ನ ನಾವಿಂದು ಮರೆತೇವ ಸತ್ಯವ ತೊರೆದೇವ ಸಿಟ್ಟಾಗ ಬೇಡ ಸ್ವಾಮಿ ದೂರಾಗ ಬೇಡ ಸ್ವಾಮಿ ಮತ್ತೊಮ್ಮೆ ನೀ ಬಂದಾಗ ಸತ್ಯವ ನುಡಿದೇವ ಧರ್ಮವ ಕಲಿದೇವ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸೊಂದ ಮಾತ್ರ ತನ್ನಿರೋ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ ಉತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ವಂದನೆಗಳು. ಯೇಸು ಕ್ರಿಸ್ತ ಜನಿಸಿದ ವಾರ್ತೆಯನ್ನು ದೂತರು ತಿಳಿಸಿದರು, ಕುರುಬರು ವಂದಿಸಿದರು. ಇದೆಲ್ಲ ಏಕಾಯಿತು, ಹೇಗಾಯಿತು ಎಂಬೆಲ್ಲ ಪ್ರಶ್ನೆಗಳಿಗೆ ನೃತ್ಯದ ಮೂಲಕ ತಿಳಿಸಲಿದ್ದಾರೆ. ನೋಡಿ ಆನಂದಿಸಿ, ಯಾರಲ್ಲಿ ಗೋದಲಿಯೋಳು ಎಂಬ ಹಾಡಿನ ನೃತ್ಯ.
ತಾರೆ ಮೂಡಿತು, ಗೋದಾಲಿ ಮೇಲೆ ನಿಂತಿತು. ಓಹೋ ಯಾಕಿಂದು ದೇವದೂತರು ಗುರುಬಾರ್ಗೆ ಕಾಣಿಸಿದರು, ಯಾಕಿಂದು ಲೋಕದೋಳು ಮಹಾ ಸಂತೋಷ ಉಂಟಾಯಿತು. ರಕ್ಷಕ ಹುಟ್ಟಿದ, ರಾಜನು ಹುಟ್ಟಿದ, ಮೆಸ್ಸಿಯ ಹುಟ್ಟಿದ, ಯೇಸು ಹುಟ್ಟಿದ. ದೈವ ಪದವಿ ತ್ಯಜಿಸಿ ಬಂದ, ದೀನನಾಗಿ ಜನಿಸಿ ಬಂದ, ತನ್ನ ಜನರ ಬಿಡಿಸ ಬಂದನು. ದೈವ ಪದವಿ ತ್ಯಜಿಸಿ ಬಂದ, ದೀನನಾಗಿ ಜನಿಸಿ ಬಂದ, ತನ್ನ ಜನರ ಬಿಡಿಸ ಬಂದನು. ಆದಿಯಲ್ಲೇ ತಂದೆ ದೇವರು ಪ್ರವಾದಿಗಳಿಂದ ಹೇಳಿಸಿದ್ದನು. ಆದಿಯಲ್ಲೇ ತಂದೆ ದೇವರು ಪ್ರವಾದಿಗಳಿಂದ ಹೇಳಿಸಿದ್ದನು. ರಕ್ಷಕನು ಬಂದೆ ಬರುವನು, ತನ್ನ ಜನರನ್ನು ಪಾಪದಿಂಬಿಡಿಸುವನು. ರಕ್ಷಕನು ಬಂದೆ ಬರುವನು, ತನ್ನ ಜನರನ್ನು ಪಾಪದಿಂಬಿಡಿಸುವನು. ಅಂತೆಯೇ ಈ ದಿನ ರಕ್ಷಕ ಹುಟ್ಟಿದ, ಅಂತೆಯೇ ಈ ದಿನ ರಕ್ಷಕ ಹುಟ್ಟಿದ. ದೈವ ಪದವಿ ತ್ಯಜಿಸಿ ಬಂದ, ದೀನನಾಗಿ ಜನಿಸಿ ಬಂದ, ತನ್ನ ಜನರ ಬಿಡಿಸ ಬಂದನು. ದೈವ ಪದವಿ ತ್ಯಜಿಸಿ ಬಂದ, ದೀನನಾಗಿ ಜನಿಸಿ ಬಂದ, ತನ್ನ ಜನರ ಬಿಡಿಸ ಬಂದನು. ಎಲ್ಲರನ್ನೂ ರಂಜಿಸಿದ ಮಕ್ಕಳಿಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮ 4ನೇ ಜೋಯಿಸ ಯೇಸುವನ್ನು ಸಂಧಿಸುವ ಕಿರುಚಿತ್ರ. ಪ್ರಿಯ ಸಭಿಕರೇ, ನಾವು ಕ್ರಿಸ್ಮಸ್ ಹಬ್ಬದಲ್ಲಿ ಹಾಗೂ ಗೋದಲಿಗಳಲ್ಲಿ ನಾವು 3 ಜನ ಜೋಯಿಸರನ್ನು ನಾವು ನೋಡಿದ್ದೇವೆ. ಚಿನ್ನ, ಧೂಪ, ರಕ್ತಬೋಳವನ್ನು ಅವರು ಕಾಣಿಕೆಯಾಗಿ ಯೇಸುವಿಗೆ ಅರ್ಪಿಸಿದರು. ಆದರೆ ನಾವು 4ನೇ ಜೋಯಿಸನ ಒಂದು ಕಥೆಯನ್ನು ನಾವು ಕೇಳಿಲ್ಲ. ಆ ದೃಶ್ಯವನ್ನು ಈಗ ನಮ್ಮ ಮಕ್ಕಳು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಥ್ಯಾಂಕ್ ಯು. ಅಯ್ಯೋ, 3 ಜೋಯಿಸರು ಹೋಗ್ಬಿಟ್ಟಿದ್ದಾರೆ. ನಾನು 4ನೇ ಜೋಯಿಸ. ನನ್ನ ಹತ್ರ ಮುತ್ತು, ರತ್ನ, ಹವಲ ಇದೆ. ನಾನು ಇವೆಲ್ಲವೂ ಯೇಸುವಿಗೆ ಕೊಡುತ್ತೇನೆ. ನನ್ನನ್ನು ಕಾಪಾಡಿ. ಯಾಕಮ್ಮ ಓಡ್ತಾ ಇದೀಯಾ? ಇವರು ನನ್ನನ್ನು ಹಿಡ್ಕೊಂಡಿದ್ದಾರೆ. ಯಾಕೆ ಹೋಲ್ನ ಹಿಡ್ಕೊಳ್ತಾ ಇದ್ದೀರಾ? ನಾನು ಅವಳಿಗೆ ಮಾರಕ್ಕೆ ನಾಯಿಗೆ ಹೇಳ್ಕೊಂಡು ಹೋಗ್ತಾ ಇದ್ದು. ನನ್ನ ಹತ್ರ ಮುತ್ತು ಇದೆ, ಅದು ನಾನು ನಿಮಗೆ ಕೊಡುತ್ತೇನೆ. ಹೋಲ್ನ ಬಿಟ್ಬಿಡಿ. ನನ್ನನ್ನು ಕಾಪಾಡಿದ್ದಕ್ಕಾಗಿ ಧನ್ಯವಾದ. ಅಯ್ಯೋ, ನಂಗೆ ತುಂಬ ಗಾಯವಾಗಿದೆ. ಏನಾಯ್ತಪ್ಪ? ನನಗೆ ತುಂಬ ಗಾಯವಾಗಿದೆ. ನನ್ನನ್ನು ಚಿಕಿತ್ಸೆ ಮಾಡುತ್ತೀಯಾ? ಆಯ್ತು, ನಾನು ನಿಮಗೆ ವೈದ್ಯವ್ರಿಗೆ ಕರ್ಕೊಂಡು ಹೋಗ್ತೀನಿ.
ಇವನಿಗೆ ಸ್ವಲ್ಪ ಟ್ರೀಟ್ ಮಾಡಿ, ನನ್ನ ಹತ್ರ ರತ್ನ ಇದೆ, ನಾನು ನಿಮಗೆ ಕೊಡುತ್ತೇನೆ. ಸರಿ, ನೀವು ಹೋಗಿ, ನಾನು ನೋಡ್ಕೊಳ್ತೀನಿ. ನನ್ನ ಹತ್ರ ಬರೇ ಹವಲದಿಂದ ನಾನು ಇದಾದ್ರೂ ಎಷ್ಟು ಸಮಯಕ್ಕೆ ಕೊಡುತ್ತೇನೆ. ಅಯ್ಯೋ, ಎಷ್ಟು ನಮಗೆ ಶಿಲ್ವೆ ಹಾಕಿದ್ದಾರೆ. ನನ್ನ ಹತ್ರ ಬರೇ ಹವಲ ಇದ್ರೆ ನಾನು ಇದಾದ್ರೂ ಎಷ್ಟು ಸಮಯಕ್ಕೆ ಕೊಡುತ್ತೇನೆ. ಅಯ್ಯೋ ದೇವ್ರೆ, 3 ದಿವಸ ಆಯಿತು ಏನೂ ತಿಂದಿಲ್ಲ. ಯಾರಾದರೂ ನಮ್ಗೇನಾದರೂ ಸಹಾಯ ಮಾಡಿ ನನ್ನ ಮುಖನಾದರೂ ನೋಡ್ಬಿಟ್ಟು ನನ್ನ ಮಗನಿಗೆ ಏನಾದರೂ ಕೊಡಿ. ತುಂಬ ಹೊಟ್ಟೆ ಹಸಿತಾ ಇದೆ. ಯಾರ ಹತ್ರನಾದರೂ ಏನಾದರೂ ಇದ್ರೆ ಕೊಡಿ. ನನ್ನ ಹತ್ರ ಬರೇ ಹವಲ ಇದೆ, ನಾನು ಯಾರಿಗೆ ಕೊಡಲಿ? ಇವ್ರಿಗ ಯೇಸು ಸ್ವಾಮಿಗ? ಆಯ್ತು, ಇವ್ರಿಗೆ ಕೊಡ್ತೀನಿ, ನೀನು ತಗೊಳ್ಳಿ. ನಿಮಗೆ ತುಂಬ ಧನ್ಯವಾದಗಳು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಅಯ್ಯೋ, ಯೇಸು ಸ್ವಾಮಿಗೆ ಕೊಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ, ಆದರೆ ನನ್ನ ಹೃದಯವನ್ನೇ ಯೇಸು ಸ್ವಾಮಿಗೆ ಕೊಡುತ್ತೇನೆ. ಈ ದೃಶ್ಯದಲ್ಲಿ ನಾವು ಕೇವಲ ಅಲ್ಪನಾದವನಿಗೆ ನೀವು ಏನೇನು ಮಾಡಿದರೋ ಅದು ನನಗೂ ಮಾಡಿದ ಹಾಗಾಯಿತು ಎಂದು ಮತ್ತಾಯದಲ್ಲಿ ಯೇಸು ಹೇಳಿದ ಹಾಗೆ ಈ ದೃಶ್ಯ ಆಗಿದೆ. ಇಲ್ಲಿ ಆ ಜೋಯ್ಸನು ಯೇಸುವನ್ನು ನೋಡಲು ಎಷ್ಟೋ ವರ್ಷಗಳ ಕಾಲ ಅವನು ಶ್ರಮ ಪಡ್ತಾನೆ. ಅವನು ಯೇಸು ಸ್ವಾಮಿ ಹುಟ್ಟಿದಾಗ ಬರ್ತಾನೆ, ಆದರೆ ಯೇಸು ಸ್ವಾಮಿ ಸಿಗಲ್ಲ. ಮತ್ತು ಅವನು ಬೆಳೆದಾಗಲೂ ಅವನು ಹುಡ್ಕೊಂಡು ಹೋಗುವಾಗ ಮಧ್ಯ ಅವನಿಗೆ ಅನೇಕರು ಬಂದಾಗ ಅವರಿಗೆ ಅವನು ಸಹಾಯ ಮಾಡ್ತಾನೆ. ಹಾಗೆಯೇ ಅವನು ಹೋಗುವಾಗ ಯೇಸುಸ್ವಾಮಿ ಶಿಲುಬೆಗೆ ಹಾಕುವ ಸಂದರ್ಭದಲ್ಲಿ ಅವನು ಯೇಸುಸ್ವಾಮಿನ ಕಂಡಾಗ ಆ ಯೇಸುಸ್ವಾಮಿಗೆ ಅವನು ಹವಳವನ್ನು ಕೊಟ್ಟು ವಂದಿಸಿ ಬರುತ್ತೇನೆ ಎಂದು ಹೋಗುವಾಗ ಆ ಅಲ್ಪರಾದವರು ಬಂದಾಗ ಆ ಅಲ್ಪರಾದವರಿಗೆ ಅವನು ಸಹಾಯವನ್ನು ಮಾಡ್ತಾನೆ. ಹಾಗೆ ನಾವು ದೇವರಿಗೆ ಎಷ್ಟೆಷ್ಟೋ ಹಣ ಐಶ್ವರ್ಯ ಕೊಡುವುದರ ಬದಲು ನಾವು ನಮ್ಮ ಅಲ್ಪಲಾದವರಿಗೆ ನಮಗೆ ಯಾರ್ಯಾರು ಸಹಾಯವನ್ನು ಕೇಳಿ ಬರುತ್ತಾರೋ ಅವರಿಗೆ ನಾವು ನಮ್ಮ ಅವರಿಗೆ ಸಹಾಯವನ್ನು ಮಾಡಿದರೆ ನಾವು ದೇವರಿಗೂ ಅದು ಸಹಾಯ ಮಾಡಿದ ಹಾಗಾಯಿತು ಎಂಬ ಒಂದು ದೃಶ್ಯ ಇದರಿಂದ ನಾವು ತಿಳ್ಕೊಳ್ತೇವೆ. ನಾವು ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. ಹಾಗಾಗಿ ನಾವು ನಮ್ಮ ತನು ಮನ ಧನಗಳಿಂದ ದೇವರನ್ನು ಆರಾಧಿಸೋಣ. ಥ್ಯಾಂಕ್ ಯು. ಕಿರುಚಿತ್ರವನ್ನು ಮಾಡಿದಂಥ ಮಕ್ಕಳಿಗೆ ವಂದನೆಗಳು. ಮೆಸ್ಸಿಯನಾದ ಯೇಸು ಲೋಕಕ್ಕೆಲ್ಲ ಸಂತೋಷ, ಶಾಂತಿ, ನೆಮ್ಮದಿ ನೀಡಲು ಬಂದಿದ್ದಾನೆ ಎಂಬ ಸಂಗತಿಯನ್ನು ನೃತ್ಯದ ಮೂಲಕ ತೋರಿಸಲಿದ್ದಾರೆ ನಲ್ಮೆಯ ಬಾಲಕರು. ಮಸೀಹ ಆಯಾ ಹೇ.
ಮಕ್ಕಳಿಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮ ಅಪೂರ್ವ ತಾರೆ ಕಿರುನಾಟಕ. ಅಪೂರ್ವ ತಾರೆ ಮಕ್ಕಳಿಂದ ಕಿರುನಾಟಕ. ಜಗತ್ತಿನ ಇತಿಹಾಸದಲ್ಲಿ ಸಮಗ್ರ ಮಾನವ ಕೋಟಿಯ ಅವಿಸ್ಮರಣೀಯ ಪುಣ್ಯದಿನ. ಇತಿಹಾಸವು ಘಟನೆಗಳ ಸಂಗ್ರಹ ಮಾತ್ರವಲ್ಲ, ಸಾಧನೆಗಳ ಸ್ಮಾರಕ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ನುಡಿದು ಜಗತ್ತಿನ ಪಾಪು ಎಂಬ ಅಂಧಕಾರವನ್ನು ಅರಿಸಿದ ಪರಮಭಾನುವಿನ ಉದಯ. ಅಪೂರ್ವ ತಾರೆ ಕಿರುನಾಟಕದ ಪರಿಚಯ. ಯಹೂದಿ ಕುಲದ ರಾಜಶ್ರೇಷ್ಠನೆನಿಸಿದ ಜನನ ಸೂಚಕವಾಗಿ ಅದ್ಭುತ ತಾರೆಯೊಂದು ಆಕಾಶದಲ್ಲಿ ಬೆಳಗಿತು. ಇದು 2000 ವರ್ಷಗಳ ಹಿಂದಿನ ಒಂದು ಅದ್ಭುತ ಘಟನೆ. ದೇವನೇಮದಂತೆ ದೇವಕುಮಾರ ನೀತಿ ಸೂರ್ಯನ ಉದಯ. ಇದೊಂದು ಐತಿಹಾಸಿಕ ನಾಟಕ. ಬರುವ ಪಾತ್ರಗಳ ವಿನ್ಯಾಸ ಅಂದಿನ ಯಹೂದಿ ಸಂಪ್ರದಾಯವಾಗಿರಬೇಕಾದದ್ದು ಸಹಜ. ಆದರೆ ಭಾರತೀಯರಿಗೆಲ್ಲರಿಗೂ ಅರ್ಥವಾಗುವ ಆಕರ್ಷವಾಗುವ ರೀತಿಯಲ್ಲಿ ಮೈದೇಳುವ ಉಡುಪುಗಳನ್ನು ಬಳಸಲಾಗಿದೆ. ಉದಾಹರಣೆ, ಸ್ತ್ರೀ ಪಾತ್ರಕ್ಕೆ ಪೋಷಾಕುಗಳ ಬದಲು ಸೀರೆ, ಕುಪ್ಪಸದ ಪುರುಷರಿಗೆ ನಿಲುವಂಗಿಗಳ ಬದಲು ಪಂಚೆ, ಕಚ್ಚೆ ಇತ್ಯಾದಿಗಳನ್ನು ಅಳವಡಿಸಿಕೊಳ್ಳುವಂಥದ್ದು ಪ್ರೇಕ್ಷಕರ ಅಭಿರುಚಿಗೆ ಬಿಟ್ಟಂಥದ್ದು. ಇನ್ನು ಈ ನಾಟಕದಲ್ಲಿ ಅಭಿನಯಿಸಿರುವ ಮಕ್ಕಳುಗಳು ತಮ್ಮ ಬಾಲಭಾಷೆಯ ತೊದಲು ನುಡಿಗಳ ಕ್ರಿಸ್ತನ ಜನನದ ಸಂದೇಶವನ್ನು ಸಂಯಮದಿಂದ ಕೇಳಿ ಆನಂದಿಸಿ ಪ್ರೋತ್ಸಾಹ ನೀಡಬೇಕಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. Hallelujah, 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 hallelujah. ಸ್ಟಾರ್ಟ್ ಮಾಡಿ. ದೇವದೇವ, ಮಹಾದೇವ, ಸೃಷ್ಟಿಕರ್ತನೆ, ನಿನ್ನ ಸೃಷ್ಟಿಯು ಅದೆಷ್ಟೂ ಅದ್ಭುತ, ಅದೆಷ್ಟೂ ಸೌಮ್ಯ, ಅದೆಷ್ಟೂ ರಮ್ಯ. ಗುಡುಗು ಸಿಡಿಲುಗಳು ನಿನ್ನ ಮಹಿಮೆಯನ್ನು ಪ್ರಕಟಿಸುತ್ತವೆ. ಗಿರಿ ಶಿಖರಗಳು ನಿನ್ನ ಮಹಿಮೆಯನ್ನು ಪ್ರತಿಬಿಂಬಿಸುತ್ತದೆ. ಭಾಸ್ಕರನು ನಿನ್ನ ತೇಜಸ್ಸಿಗೆ ಸಾಕ್ಷಿಯಾಗಿದ್ದಾನೆ. ಸಾಗರವು ನಿನ್ನ ಪ್ರಶಾಂತತೆಯನ್ನು ಬಣ್ಣಿಸುತ್ತದೆ.
ದಿಗಂತವು ನೀನು ಅಮಿತನೆಂದು ಸಾರುತ್ತದೆ. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ಪ್ರೀತಿ ಕೃಪೆಗಳೇ ನಿನ್ನ ರಾಜನೀತಿ, ಸತ್ಯವೇ ನಿನ್ನ ಶಾಸನ. ಹೀಗೆ ನೀನು ಮಹತ್ವಮಯಮನಾಗಿ ಸರ್ವವ್ಯಾಪ್ತಿಯಾಗಿ ಜಗತ್ತನ್ನೇ ವ್ಯಾಪ್ತಿಸಿರುವೆ. ದೇವಾದಿದೇವನೇ ನಿನಗೆ ನಮೋ ನಮಃ. ದೇವಗಣಗಳೇ, ನೀವೆಲ್ಲರೂ ಏಕಕಾಲದಲ್ಲಿ ನನ್ನನ್ನು ಕೂಗಿ ಕರೆದದ್ದೇನು? ಏನೆಂದು ಹೇಳಲಿ ದೇವ? ಭೂಮಿಯಲ್ಲಿ ಸೈತಾನನ ಪ್ರಾಬಲ್ಯ ಅಧಿಕವಾಗಿ ಮಾನವರು ದುರ್ಮಾರ್ಗ ಪ್ರವೃತ್ತರಾಗಿ ದೇವರನ್ನೇ ಮರೆತು ಅಹಂಕಾರ ಪ್ರವೃತ್ತರಾಗಿ ಮೆರೆಯುತ್ತಿರುವರು. ಕಾಮ, ಕ್ರೋಧ, ಅರಿಷಡ್ವರ್ಗಗಳಿಗೆ ದಾಸರಾಗಿರುವರು. ಕೃಪೆ ಮಾಡು ತಂದೆ. ಜಗತ್ತು ನಿನ್ನ ಬರುವಿಕೆಗಾಗಿ ಕಾದಿದೆ. ನೀನು ವಾಗ್ದಾನದಂತೆ ಜಾಗೃತೆಗಾಗಿ ಭುವಿಗಿಳಿದು ಬಂದು ಅಧರ್ಮವನ್ನು ತುಳಿದು ಸತ್ಯವನ್ನು ಸಂಸ್ಥಾಪಿಸು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸು. ಇಲ್ಲ ಗಬ್ರಿಯೇಲನೇ, ನನ್ನ ಅವತಾರ ದುಷ್ಟ ಶಿಕ್ಷಣವಲ್ಲ, ದುಷ್ಟರನ್ನು ಶಿಷ್ಟರನ್ನಾಗಿ ಪರಿವರ್ತಿಸುವುದು, ಅರಿವನ್ನುಂಟು ಮಾಡುವುದು. ಯಾಕೆಂದರೆ ಲೋಕದಲ್ಲಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದೇ ನನ್ನ ಅವತಾರದ ಉದ್ದೇಶ. ಅದಕ್ಕಾಗಿ ಭೂಮಿಯಲ್ಲಿ ಸಾಮಾನ್ಯ ಸ್ತ್ರೀಯೊಬ್ಬ ಉದರದಲ್ಲಿ ಜನಿಸಿ ಲೋಕವನ್ನು ಸಂರಕ್ಷಿಸುವೆನು. ಗಬ್ರಿಯೇಲ್ ದೂತನೇ, ನೀನು ಈ ಕ್ಷಣವೇ ತಾಯಿಯಾಗಲಿರುವ ಮರಿಯಳಿಗೆ ಪ್ರತ್ಯಕ್ಷನಾಗಿ ಸಂದೇಶ ನೀಡು. ಮರಿಯಳ ಪತಿಯಾಗಲಿರುವ ಯೋಸೇಫನ ಸಂಶಯ ನೀಗು. ಒಂದು ಸಾಧಾರಣ ಮನೆ. ಮರಿಯಳು ಪ್ರಾರ್ಥಿಸುತ್ತಿರುವಳು. ದೇವರ ದಯೆ ಹೊಂದಿರುವಳೆ, ನಿನಗೆ ಶುಭವಾಗಲಿ. ಕರ್ತನು ನಿನ್ನ ಸಂಗಡ ಇದ್ದಾನೆ. ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ದೇವರ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ದೇವರು ನಿನ್ನ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟುವನು. ಆ ಮಗುವಿಗೆ ಯೇಸು ಎಂದು ಹೆಸರಿಡು. ಏನಿದು ಅದ್ಭುತ! ನನ್ನೊಡನೆ ಯಾರು ಮಾತನಾಡಿದರು? ಕನಸೇ? ಇಲ್ಲ, ಕನಸಲ್ಲ, ಸತ್ಯ. ದೇವರು ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದೆಂದರೇನು? ಏನೋ ಒಂದು ಶಕ್ತಿ ನನ್ನ ಉದರವನ್ನು ಪ್ರವೇಶಿಸಿತು. ಇದು ದೈವವಾಣಿಯೇ ಸರಿ. ನಾನು ದೇವರ ತಾಯಿಯಾಗುವೆನು. ಎಂತಹ ಭಾಗ್ಯವಂತಳು ನಾನು! ಮರಿಯಾ, ಏನು ಮಾಡುತ್ತಿರುವಿ? ಬಾ ಸಲೋಮಿ, ಮಕ್ಕಳಿಗಾಗಿ ಬಟ್ಟೆಯನ್ನು ಹೊಲಿಯುತ್ತಿದ್ದೇನೆ. ಸಲೋಮಿ, ಒಳ್ಳೆಯ ಸಮಯಕ್ಕೆ ಬಂದೆ. ನಿನಗೊಂದು ಶುಭ ಸಮಾಚಾರವನ್ನು ತಿಳಿಸಬೇಕೆಂದಿರುವೆನು. ಏನಮ್ಮ ಅದು? ನಿನ್ನ ಮದುವೆಗಿಂತಲೂ ಸಂತೋಷದ ಸಂಗತಿ. ನೋಡು. ಸಲೋಮಿ, ನೀನು ನಿಜವಾಗಿಯೂ ಧನ್ಯಳು. ಯೆಶಾಯನ ಪ್ರವಾದನೆ ನೆನಪಿಗೆ ಬರುತ್ತದೆ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಳು. ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವನು ಎಂದು. ಆ ಕನ್ನಿಕೆ ನೀನೇ, ಆ ದೇವಮಾತೆ ನೀನೇ. ನಿನ್ನ ಮುಖದಲ್ಲಿ ಅಪೂರ್ವ ತೇಜಸ್ಸಿದೆ. ದೇವರನ್ನೇ ಧರಿಸಿದ ಭಾಗ್ಯವತಿ, ನಿನಗೆ ನಮಸ್ಕಾರ. ಎಂಥ ಅಪಮಾನಕರವಾದ ಸಂಗತಿ! ಯಾರನ್ನು ನಾನು ಸುಶೀಲೆ ಎಂದುಕೊಂಡಿದ್ದೇನೋ ಆಕೆಯು ನಡತೆಗೆಟ್ಟವಳಾಗಿದ್ದಾಳೆ. ನನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳು ಈಗ ಗರ್ಭಿಣಿಯಾಗಿದ್ದಾಳೆ. ನಾನು ಹೇಗೆ ಅವಳನ್ನು ಮದುವೆಯಾಗುವುದು? ಬೇಡ, ಅವಳನ್ನು ಮದುವೆಯಾಗುವುದೇ ಬೇಡ. ಈ ಸುದ್ದಿಯು ಹಬ್ಬುವಷ್ಟರಲ್ಲಿ ಅವಳನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಯೋಸೇಫನೇ, ಸಂಶಯ ಬೇಡ, ಸ್ಥಿರನಾಗು. ಮರಿಯಳು ಪರಿಶುದ್ಧಳು. ಆಕೆಯನ್ನು ಮದುವೆಯಾಗಲು ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದ ಆದದ್ದು.
ಎಂಥ ಅಪೂರ್ವವಾದ ಸ್ವಪ್ನ. ಮರಿಯಳು ನಡತೆಗೆಟ್ಟವಳಲ್ಲ. ಆಕೆ ಶೀಲದ ಬಗ್ಗೆ ಪವಿತ್ರಾತ್ಮನ ಮೂಲಕವಾಗಿ ದೇವರಾತ್ಮನು ಸಾಕ್ಷಿ ನುಡಿದಿದ್ದಾನೆ. ಮರಿಯ, ದೇವಮಾತೆಯೇ, ನನ್ನನ್ನು ಮನ್ನಿಸು. ಮರಿಯಾ, ನೀನು ಹತ್ತಿರ ಬಂದೊಡನೆ ನನ್ನ ಹೊಟ್ಟೆಯಲ್ಲಿರುವ ಮಗು ಹಾರಾಡಿತು. ನನ್ನ ಗರ್ಭದಲ್ಲಿರುವ ಮಗು ಕರ್ತನ ಮುಂದೂತನೆಂಬುದು ಸತ್ಯವಾಯಿತು. ತಾಯಿ, ನೀನು ನಿಜವಾಗಿಯೂ ಧನ್ಯಳೇ ಸರಿ. ದೇವರನ್ನೇ ಧರಿಸಿದ ನಿನ್ನ ಬಸಿರು ಅದೆಷ್ಟು ಪಾವನ. ಜಗದ್ರಕ್ಷಕನನ್ನೇ ಮಗುವನ್ನಾಗಿ ಆಡಿಸುವ ನಿನ್ನ ಮಡಿಲು ಅದೆಷ್ಟು ಪಾವನ. ಜಗದ್ರಕ್ಷಕನಿಗೆ ಸ್ತನ್ಯಪಾನ ಮಾಡಿಸುವ ನೀನು ಜಗಜ್ಜನನಿಯೇ ಹೌದು. ಜಗದೋದ್ಧಾರನನ್ನೇ ನೀನು ಮಗುವನ್ನಾಗಿ ಆಡಿಸುವಾಗ ನೀನು ಸಾಮಾನ್ಯಳಲ್ಲ. ಸ್ತ್ರೀಯರಲ್ಲಿ ನೀನು ಧನ್ಯೆ, ದೇವಮಾತೆ, ಪರಮ ಪುನೀತೆ. ಮರಿಯಾ, ಹೆರೋದನ ಆಜ್ಞೆಯಂತೆ ಖಾನೆ ಶುಮಾರಿ ಬರಿಸಲು ನಾವು ಯೆರೂಸಲೇಮಿಗೆ ಹೋಗಬೇಕಲ್ಲವೇ? ಬಾ, ಹೋಗೋಣ. ಬೆತ್ಲೆಹೇಮಿನ ಒಂದು ಛತ್ರ. ಸ್ವಾಮಿ, ರಾತ್ರಿ ತಗ್ಗಲು ನಮಗೆ ಛತ್ರದಲ್ಲಿ ಸ್ಥಳಾವಕಾಶ ಮಾಡಿಕೊಡಿ. ಇಲ್ಲ ಇಲ್ಲ, ಎಲ್ಲ ಭರ್ತಿಯಾಗಿದೆ. ಬೇರೆ ಎಲ್ಲಾದರೂ ನೋಡಿ ಹೋಗಿ. ಸ್ವಾಮಿ, ನನ್ನ ಹೆಂಡತಿ ಪೂರ್ಣ ತುಂಬು ಗರ್ಭಿಣಿ. ರಾತ್ರಿ ನಮಗೆ ಇಳುಕೊಳ್ಳಲು ಅವಕಾಶ ಮಾಡಿಕೊಡಿ. ನೋಡಪ್ಪ, ನೀವು ಒಂದು ಕೆಲಸ ಮಾಡಿ. ಆ ದನದ ಕೊಟ್ಟಿಗೆ ಖಾಲಿ ಇದೆ, ಬೇಕಾದರೆ ನೀವು ಅಲ್ಲಿ ತಂಗಬಹುದು. ಧನ್ಯವಾದಗಳು. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಕೇಳಿ ಕೇಳಿ, ಲೋಕಕ್ಕೆ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಇವತ್ತು ಬೆತ್ಲೆಹೇಮಿನ ದನದ ತೊಟ್ಟಿಗೆಯೊಂದನೆ ರಕ್ಷಕನೂ ಜನಿಸಿದ್ದಾನೆ. ಹರಕಲು ಬಟ್ಟೆ ಹೊದಿಸಿರುವ ಮಗು, ಅವನೇ ಲೋಕಗಳ ಅಧಿಪತಿ. ಆಹಾ, ಎಂತಹ ಸಂತೋಷದ ಸಂಗತಿ!
ನಡೀರಿ, ದೇವ್ರ ದರ್ಶನ ಮಾಡಿಕೊಂಡು ಕಾಣಿಕೆ ಕೊಟ್ಟು ಬರೋಣ. ಪಂಡಿತರು ಯೇಸುವಿನ ಜನನಕ್ಕಾಗಿ ಆತನಿಗೆ ಸನ್ಮಾನಿಸುವುದಕ್ಕಾಗಿ ಚಿನ್ನ, ಧೂಪ, ರಕ್ತ, ಬೊಳಗ ಕಾಣಿಕೆಯೊಡನೆ ತಂದು ಸಮರ್ಪಿಸಲಿಕ್ಕೆ ಬಂದಿದ್ದಾರೆ. ಪಂಡಿತರೇ, ಅಲ್ಲಿ ನೋಡಿ, ಅಪೂರ್ವ ತಾರೆಯೊಂದು ಆಕಾಶವನ್ನು ಪಂಡಿತರೇ, ಅಲ್ಲಿ ನೋಡಿ, ಅಪೂರ್ವ ತಾರೆಯೊಂದು ಆಕಾಶವನ್ನು ಬೆಳಗುತ್ತಿದೆ. ಹೌದು, ಆ ತಾರೆ ಯಾವುದು? ಮಹತ್ ಸಂಗತಿಯ ಸುವಿಶೇಷದ ಸೂಚನೆ ಇರಬೇಕು. ಶಾಸ್ತ್ರವನ್ನು ಪರಿಶೋಧಿಸಿ ವ್ಯಕ್ತವಾಗುತ್ತದೆ. ಅಲ್ಲಿದೆ ನೋಡಿ, ಆ ನಕ್ಷತ್ರವು ಯಹೂದ್ಯರ ಅರಸನಾಗಿ ಹುಟ್ಟಿ ಬರುವ ಲೋಕರಕ್ಷಕ ದೇವಕುಮಾರನು. ಹಾಗಾದರೆ ನಾವು ಆ ಮಹಿಮಾ ಸ್ವರೂಪನ ದರ್ಶನ ಪಡೆದು ಅಡ್ಡ ಬಿದ್ದು ಕಾಣಿಕೆಗಳನ್ನು ಸಮರ್ಪಿಸೋಣ. ನಡೆಯಿರಿ. ಜನಸಂದಣಿಯಿಂದ ಹೇಗೆ ಕಂಗೊಳಿಸುತ್ತಿದೆ. ಗಣಪತಿ ರಾಜ್ಯದಲ್ಲಿ ಶಾಂತಿಗೆ ಭಂಗವಾಗದಂತೆ ಎಚ್ಚರ ವಹಿಸಬೇಕು. ಅವರನ್ನು ಒಳಗೆ ಬರಮಾಡು. ಪಂಡಿತೋತ್ತಮರೇ, ನಿಮಗೆ ಸುಖಾಗಮನವಾಗಲಿ. ಬಂದ ಕಾರ್ಯವೇನು? ಹಾಗಾದರೆ ಅದರ ಸೂಚನೆ ಏನು? ಏನಂತೆ? ಯೆಹೂದ್ಯರ ಅರಸನಾಗಿ ನಾನಿರುವಾಗ ಬೇರೊಬ್ಬ ಅರಸನೇ? ಅದು ಸಾಧ್ಯವಾಗದ ವಿಚಾರ. ಹಾಗಾದರೆ ಯೆಹೂದ್ಯರ ಅರಸನ ಜನನ ಅರಮನೆಯಲ್ಲಿಯೇ ತಾನೇ ಆಗಬೇಕು. ಅಂತಹ ಮಗುವಿಗೆ ಯಾವುದೂ ಹುಟ್ಟಿಲ್ಲ. ಸೈನಿಕರೇ, ಇವರನ್ನು ಬಂಧಿಸಿರಿ. ಪ್ರಭು, ಇದು ದುಡುಕಲು ಸಮಯವಲ್ಲ, ಆಲೋಚಿಸಬೇಕಾದ ಸಂಗತಿ. ಹೌದು ಪಂಡಿತರೇ, ಯೋಚಿಸಬೇಕಾದ ಸಂಗತಿ ಇದು. ಅದಕ್ಕೂ ಒಂದು ಮಾರ್ಗವಿದೆ. ಎಲ್ಲ ಕಡೆಗಳಲ್ಲಿಯೂ ಸಂಚರಿಸಿ ಆ ಮಗುವಿನ ನೆಲೆಯನ್ನು ಬಂದು ತಿಳಿಸಿ. ನಾನು ಆ ಮಗುವನ್ನು ಸಂಹರಿಸುವೆನು. ಪ್ರಭು, ಆ ಪಂಡಿತರು ಮಗುವಿನ ನೆಲೆಯನ್ನು ತಿಳಿಸದೆ ಮೋಸ ಮಾಡಿದರೆ?
ಹೌದು, ಯೋಚಿಸಬೇಕಾದ ಸಂಗತಿ. ಆಗಲಿ. 2 ವರ್ಷದ ಬೆತ್ಲೆಹೇಮಿನ ಸುತ್ತಮುತ್ತಲಿರುವ 2 ವರ್ಷದೊಳಗಿನ ಗಂಡು ಮಕ್ಕಳೆಲ್ಲರನ್ನು ವಧಿಸುವಂತೆ ಆಜ್ಞೆ ಮಾಡುವೆನು. ಯಹೂದ್ಯರ ಗಂಡು ಸಂತಾನವೇ ಅಳಿದು ಹೋಗಲಿ, ಇದರೊಟ್ಟಿಗೆ ಆ ಮಗು ನಿರ್ನಾಮವಾಗಲಿ. ಅದೋಗ್ಲಿ. ದೇವ, ಭೂಮಿಗಿಳಿದ ಭಗವಂತನು ನೀನು, ರಾಜಾದಿರಾಜನು ನೀನು. ದೀನನಾಗಿ ಬಡವರ ಶಿಶುವಾಗಿ ಈ ದನದ ಕೊಟ್ಟಿಗೆಯಲ್ಲಿ ಜನಿಸಿದೆಯಾ? ಬಹಳ ಚಳಿಯಾಗುತ್ತಿದೆ, ಹೊದಿಸಲು ಬಟ್ಟೆ ಇಲ್ಲವಲ್ಲ. ಬ್ರಹ್ಮಾಂಡವನ್ನೇ ಕುಕ್ಷಿಯೊಳಗಿಟ್ಟು ಪೋಷಿಸುವ ನಿನಗೆ ಈ ಚಿಂದಿ ಬಟ್ಟೆಯನ್ನೇ ಹೊದಿಸುವೆನು. ಮಲಗು ಕಂದ. ಭುವಿಗಿಳಿದು ಬಂದ ದಿವ್ಯ ರಕ್ಷಕನೇ, ಇದೂ ನಿನ್ನ ಶಿರಸ್ಸಿಗೆ ಮುಕುಟಾಭಿಷೇಕ ಮಾಡುವೆನು. ಲೋಕದ ಪಾಪ ನಿವಾರಣೆಗೆ ಬಂದ ಪಾವನ ಮೂರ್ತಿಯೇ, ಈ ರಕ್ತಬೋಳದಿಂದ ನಿನ್ನ ತಲೆಗೆ ಅಭಿಷೇಕ ಮಾಡುವೆನು. ಮಹೋನ್ನತನಾದ ಪ್ರಭುವೇ, ನಮ್ಮ ಪ್ರಾರ್ಥನೆ ಈ ಧೂಪದಂತೆ ನಿನ್ನ ಸಾನ್ನಿಧ್ಯ ಮುಟ್ಟಲಿ. ಭಕ್ತರೇ, ಹೆರೋದನು ಈ ಮಗುವನ್ನು ಕೊಲ್ಲಬೇಕೆಂದು ಹೊಂಚು ಹಾಕಿರುವನು. ನೀವು ಬೇರೆ ಮಾರ್ಗವಾಗಿ ಹೊರಟು ಹೋಗಿರಿ. ಯೋಸೇಫನೇ, ಹೆರೋದನು ಮಗುವಿನ ವಧೆಗಾಗಿ ತವಕ ಪಡುತ್ತಿರುವನು. ಆದುದರಿಂದ ಮಗುವನ್ನು ಅದರ ತಾಯಿಯನ್ನು ಕರೆದುಕೊಂಡು ಈ ಕ್ಷಣವೇ ಐಗುಪ್ತ ದೇಶಕ್ಕೆ ತೆರಳು. ಮರಿಯ, ಅಶರೀರವಾಣಿ, ಸಿದ್ಧಳಾಗು, ಹೋಗೋಣ. ಈ ಸರಿ ರಾತ್ರಿಯಲ್ಲಿ ಹೇಗೆ ಹೋಗುವುದು ಸ್ವಾಮಿ? ಹೆದರಬೇಡ, ದೇವರೇ ಮಾರ್ಗ ತೋರಿಸುವನು. ಆ ಅಪೂರ್ವ ತಾರೆ ನಮಗೆ ಬೆಳಕು ಕೊಡುವುದು. ಬಾ, ಹೋಗೋಣ. ಭೂಮಿಗೆ ಬಂದ ಆರಾಧನೆ
भान्ये आराधिसा भान्ये दिसा भान्ये साखोदाररे ಏಸು ಕ್ರಿಸ್ತನ ಜನನವನ್ನು ಅಪೂರ್ವ ತಾರೆ ಎಂಬುವಂಥ ನಾಟಕದ ಮೂಲಕ ಪ್ರದರ್ಶನ ನೀಡಿದ ಎಲ್ಲರಿಗೆ ವಂದನೆಗಳು. ಈಗ ನಮ್ಮ ಸಭೆಯ ಯುವಜನರಿಂದ ವಿಶೇಷ ಗೀತೆಗಳನ್ನು ಆಲಿಸೋಣ.
has done is unfailing love. Glory to God in the highest forever. Mary, did you know that your baby boy will give some walk on waters? Mary, did you know that your baby boy will save our sons and daughters? Did you know that your baby boy has come to make you new? This child that you deliver will soon deliver you. Did you know that your baby boy will come a stone with his hand? Did you know that your baby boy has walked where angels trod? When you kiss your little baby, you've kissed the face of God. The blind will see, the deaf will hear, the dead will live again. The lame will leap, the dumb will speak, the praises of the Lamb. ಸುಶ್ರಾವ್ಯವಾಗಿ ಹಾಡಿದಂತಹ ಮತ್ತು ವಾದ್ಯಗಳನ್ನು ನುಡಿಸಿದಂಥ ನಮ್ಮ ಯುವ ಜನರಿಗೆ ವಂದನೆಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಮ್ಮ ಭಾನುವಾರ ಶಾಲಾ ಮಕ್ಕಳಿಂದ ಒಂದು ವಿಶೇಷ ಗೀತೆ. ಉದಿಸಿತು ಆಗ
ಉತ್ತಮ ಗಾಯನವನ್ನು ಮಾಡಿದಂಥ ಭಾನುವಾರ ಶಾಲಾ ಮಕ್ಕಳಿಗೆ ವಂದನೆಗಳು. ಈಗ ನಾವು ಕಾರ್ಯಕ್ರಮದ ಕೊನೆ ಹಂತವಾದಂಥ ವಂದನಾರ್ಪಣೆಯನ್ನು ಮಾಡುವಂಥ ಸಮಯ. ಈ ಮಕ್ಕಳ ಕ್ರಿಸ್ಮಸ್ ಕಾರ್ಯಕ್ರಮವು ಸ್ವಚ್ಛಂದವಾಗಿ ಮೂಡಿಬರಲು ಕಾರಣಕರ್ತರಾದಂಥ ತಮ್ಮೆಲ್ಲರನ್ನು ವಂದಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮೊಟ್ಟ ಮೊದಲನೆಯದಾಗಿ ಈ ಸದವಕಾಶವನ್ನು ಒದಗಿಸಿ ಇಲ್ಲಿಯವರೆಗೂ ನಂಬಿಗಸ್ತನಾಗಿ ನಮ್ಮೊಟ್ಟಿಗಿದ್ದು ನಡೆಸಿದ ನಮ್ಮ ತ್ರಯೈಕ ದೇವರಿಗೆ ವಂದಿಸುವವರಾಗಿದ್ದೇವೆ. ಈ ಕಾರ್ಯಕ್ರಮ ನಡೆಸಲು ಮಾರ್ಗದರ್ಶಿಸಿ ಸಲಹೆ ಸೂಚನೆಗಳನ್ನು ನೀಡಿದ ಹಾಗೂ ವಿಶೇಷವಾಗಿ ಮೈಸೂರು ಆಕಾಶವಾಣಿಯಲ್ಲಿ ಅಪೂರ್ವ ತಾರೆ ನಾಟಕ ಹಾಗೂ ದೈವ ಸಂದೇಶವನ್ನು ನೀಡಿದ ಹಾಗೂ ನಮ್ಮ ಅಭ್ಯಾಸದ ವೇಳೆಯಲ್ಲಿ ಜೊತೆಗಿದ್ದು ತಿಳಿ ಹೇಳಿದ ನಮ್ಮ ಪ್ರೀತಿಯ ರೆವರೆಂಡ್ ಗ್ರೇಟ್ಫುಲ್ ಜಯಶೇಖರ್ ಅಯ್ಯ ಹಾಗೂ ಗ್ರೇಸ್ ದೀನಮಣಿ ಅಮ್ಮನವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಅಲ್ಲದೆ ನಮ್ಮ ಭಾನುವಾರ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಹಕಾರ ನೀಡುವಂಥ ಸಭಾ ಪರಿಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೂ ಆತ್ಮೀಯ ವಂದನೆಯನ್ನು ತಿಳಿಸುವವರಾಗಿದ್ದೇವೆ. ಹಾಗೂ ಮಕ್ಕಳನ್ನು ಕರೆತರುವುದು ಮಾತ್ರವಲ್ಲದೆ ನಮಗೆ ಅನೇಕ ಕಾರ್ಯಗಳಲ್ಲಿ ಕೈಜೋಡಿಸಿ ಸಹಾಯ ನೀಡಿ ನನ್ನ ಕೆಲಸವನ್ನು ಕಡಿಮೆಗೊಳಿಸಿ ಪೋಷಿಸಿದ ಮಾತ್ರವಲ್ಲದೆ ಸಹಕರಿಸಿದ ಎಲ್ಲ ಪೋಷಕರಿಗೂ ಹಾಗೂ ಶಿಕ್ಷಕ ವೃಂದದವರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಹಾಗೆ ನೃತ್ಯವನ್ನು ಕಲಿಸಲು ಸಹಾಯ ಮಾಡಿದಂತಹ ಭವ್ಯ ಸುವಿನವರಿಗೂ ಹಾಗೂ ಶಾರನ್ ಅವರಿಗೂ ಪ್ರಾರ್ಥನಾ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇವೆ. ವಾದ್ಯವನ್ನು ನುಡಿಸಿದಂಥ ರೆನಾಲ್ಡ್ ಪ್ರೀತಮ್ ಹಾಗೂ ಹನ್ಸಿಕಾ ಫೆಡೋರರ್ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜೊತೆಗಿರುವ ಈಸಕಣ್ಣ ಹಾಗೂ ರಾಣಿಯಕ್ಕ, ಸ್ಟೀಫನ್ ಹಾಗೂ ಯುವಜನರೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ವಿವಿಧ ಸತ್ಯವೇದ ಪರೀಕ್ಷೆಗಳಲ್ಲಿ ಭಾಗಿಯಾದವರಿಗೆ ತಿಂಡಿ ತಿನಿಸುಗಳನ್ನು ನೀಡಿ ಸಹಕರಿಸಿದ ಅಲನ್ ಆರ್ಥರ್ ಹಾಗೂ ಜಯಂತ್ ಕುಮಾರ್ ಅವರಿಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಹಾಗೂ ಈ ದಿನ ಬಂದಂಥ ಎಲ್ಲ ಮಕ್ಕಳಿಗೂ ಉಡುಗೊರೆಯನ್ನು ನೀಡಲಿರುವಂತಹ ನಮ್ಮ ಪಿ ಕೆ ಶ್ಯಾಮ್ ಅಂಕಲ್ ಅವರ ಕುಟುಂಬದವರಿಗೂ ಕೂಡ ನಾವು ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಭಾನುವಾರ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ತಮ್ಮ ಸೇವೆಗೆ ವಂದನೆಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮುದ್ದು ಪುಟಾಣಿಗಳು ಅತ್ಯಾಸಕ್ತಿಯಿಂದ ನಾವು ಯಾವಾಗ ಒಂದು ಮೆಸೇಜ್ ಹಾಕಿದರೆ ಸಾಕು ಮಕ್ಕಳು ಪೋಷಕರನ್ನು ಹುರಿದುಂಬಿಸಿ ಕರತಂದು ಸರಿಯಾದ ಸಮಯಕ್ಕೆ ಬರುತ್ತಿದ್ದರು. ಶಿಕ್ಷಕರಿಗಿಂತ ಹೆಚ್ಚಾಗಿ ಉತ್ಸುಕತೆಯಿಂದ ಮಕ್ಕಳೇ ಬರುತ್ತಾ ಇದ್ದರು. ಆ ಮಕ್ಕಳಿಲ್ಲದಿದ್ದರೆ ಇವತ್ತಿನ ಕಾರ್ಯಕ್ರಮ ಅಷ್ಟು ಸುಂದರವಾಗಿ ಆಗುತ್ತಾ ಇರಲಿಲ್ಲ. ಆದ್ದರಿಂದ ನನ್ನ ಪರವಾಗಿ ಹಾಗೂ ನಮ್ಮ ಭಾನುವಾರ ಶಾಲಾ ಶಿಕ್ಷಕರೆಲ್ಲರ ಪರವಾಗಿ ನಮ್ಮ ಮುದ್ದು ಪುಟಾಣಿಗಳಿಗೆ ವಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುವವರಾಗಿದ್ದೇವೆ. ಈಗ 77ನೇ ಸಂಗೀತವನ್ನು ಹಾಡುವಾಗ ಕ್ಯಾಂಡ್ಲೈಟ್ ಸರ್ವಿಸ್ ಕಾರ್ಯಕ್ರಮ ಮುಂದುವರಿಯುವುದು. ನಾವೆಲ್ಲರೂ ಎದ್ದು ನಿಂತುಕೊಂಡು 77ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಮಂಗಳಾಶಿ ರಾತ್ರಿಯಲ್ಲಿ ಬೆತ್ಲೆಹೆಮ್ ಛತ್ರದಿ ವರ ಕನ್ಯೆಯಂ ಜನಿಸಿದ ದೇವಪುತ್ರನ ವಂದಿಸುವ ವಂದನೆ ರಕ್ಷಕನೇ. ಆ
ಈಗ ಲೈಟ್ ಆಫ್ ಆಗ್ತದೆ. ಆಗ ದಯಮಾಡಿ ಮತ್ತೊಮ್ಮೆ ಈ ರಾಗವನ್ನೇ 77ನೇ ಸಂಗೀತವನ್ನೇ ಮತ್ತೆ ಹಾಡೋಣ. ಮಂಗಳಾಶಿ ರಾತ್ರಿಯಲ್ಲಿ ಬೆತ್ಲೆಹೇಮ್ ಛತ್ರದಿ ನಾವು ಕ್ಯಾಂಡ್ಲ್ಗಳನ್ನು ಹಚ್ಚಿಸಿಕೊಂಡು ಮತ್ತೆ ಈ ರಾಗವನ್ನು ಹಾಡೋಣ. ಈಗ ಸಾಂಕೇತಿಕವಾಗಿ ಕಾರ್ಯದರ್ಶಿಯವರು ಮತ್ತು ಸಮಿತಿಯ ಸದಸ್ಯರುಗಳು ಕ್ಯಾಂಡ್ಲನ್ನು ಹಚ್ಚಿ ನಿಮ್ಮ ಬಳಿಗೆ ತರ್ತಾರೆ. ಮತ್ತು ದಯಮಾಡಿ ನೀವು ಸ್ವಲ್ಪ ಜಾಗೃತಿ ಆಗಿರಿ, ಅಕ್ಕಪಕ್ಕದವ್ರಿಗೆ ಅದು ತಾಗಿಸದೇ ಇರುವ ಹಾಗೆ. ಯಾಕೆಂದರೆ ಬೆಂಕಿ ಈಗ ಸಿಲ್ಕ್ ಬಟ್ಟೆಗಳೇನಾದ್ರು ಇದ್ರೆ ಬೇಗ ಹತ್ಕೊಂಡ್ಬಿಡ್ತದೆ. ಸ್ವಲ್ಪ ಜಾಗ್ರತೆ ವಹಿಸಿ. ಪ್ರಾರ್ಥನೆ ಮಾಡೋಣ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ಕೂಡ ಲೋಕಕ್ಕೆ ಬೆಳಕಾಗಿರಬೇಕೆಂಬುದಾಗಿ ಹೇಳಿ ಬೆಳಕಿಗೆ ಮಾರ್ಗದರ್ಶನ ಮಾಡಿದಂಥ ನಮ್ಮ ರಕ್ಷಕನಾದಂಥ ಯೇಸುವಿನಲ್ಲಿ ಅತಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಹೌದು ಸ್ವಾಮಿ, ನೀನು ಬೆಳಕಾಗಿ ಈ ಲೋಕಕ್ಕೆ ಬಂದೆ ಸ್ವಾಮಿ. ನಿನ್ನ ಬೆಳಕು ಲೋಕದಲ್ಲಿ ಎಲ್ಲ ಜನರ ಮಧ್ಯೆ ಪ್ರಕಾಶಿತು ಸ್ವಾಮಿ. ಆದರೆ ಅನೇಕರು ಆ ಬೆಳಕನ್ನು ಅರಿಯದೆ ಹೋದರು ಸ್ವಾಮಿ. ಆದರೆ ನೀನು ಲೋಕದ ಬೆಳಕಾಗಿದ್ದಿ ಸ್ವಾಮಿ. ಕತ್ತಲೆಯನ್ನು ನಿವಾರಿಸುವಂಥ ದೇವರು ನೀನು. ನಿನ್ನ ಬೆಳಕು ಈ ಲೋಕದಲ್ಲಿ ಸ್ವಾಮಿ ಅದು ಪ್ರಜ್ವಲಿಸುವಂಥದ್ದಾಗಿದೆ ಸ್ವಾಮಿ. ನಾವು ನಿನ್ನ ನಂಬಿ ಅಂಗೀಕರಿಸುವುದಾದರೆ ಆ ಬೆಳಕು ನಮ್ಮಲ್ಲಿ ಕೂಡ ಪ್ರಕಾಶಿಸುವಂಥದ್ದಾಗಿದೆ ಸ್ವಾಮಿ. ನೀನು ಲೋಕಕ್ಕೆ ಬೆಳಕಾಗಿರುವ ಹಾಗೆ ನಾವು ಕೂಡ ಲೋಕದಲ್ಲಿ ಬೆಳಕಾಗಿ ಜೀವಿಸಬೇಕೆಂಬುದಾಗಿ ನೀನು ನಮ್ಮಿಂದ ಅಪೇಕ್ಷಿಸುವಂಥ ದೇವರಾಗಿದ್ದಿ. ಈ ಸಂದರ್ಭದಲ್ಲಿ ಸ್ವಾಮಿ ಬೆಳಕಿನ ಒಡೆಯನಾದಂಥ ನಿನ್ನನ್ನು ಆರಾಧಿಸ್ತಾ ಇದ್ದ ಸಂದರ್ಭದಲ್ಲಿ ಈ ಕ್ಯಾಂಡ್ಲೈಟ್ ಸರ್ವಿಸ್ ಮೂಲಕ ನಮ್ಮನ್ನು ಆತ್ಮೀಯತೆಯಲ್ಲಿ ಬಲಪಡಿಸು ಸ್ವಾಮಿ. ಇಲ್ಲಿ ಬಂದಿರುವಂಥ ನಮ್ಮೆಲ್ಲರಿಗೆ ನಿನ್ನ ದಿವ್ಯ ಆಶೀರ್ವಾದವನ್ನು ದಯಪಾಲಿಸು ಸ್ವಾಮಿ. ನೀನು ಲೋಕದ ಬೆಳಕು, ನಮ್ಮ ರಕ್ಷಕನು, ನಮ್ಮ ಉದ್ಧಾರಕನು, ನಮ್ಮ ರಕ್ಷಕಕ್ಕೋಸ್ಕರ ಲೋಕಕ್ಕೆ ಬಂದನು ಎಂಬತಕ್ಕಂಥ ವಿಷಯವನ್ನು ನಾವು ವೈಯಕ್ತಿಕವಾಗಿ ಅನುಭವ ಮಾಡಿ ನಿನ್ನ ಜಯಂತಿ ಹಬ್ಬವನ್ನು ಸಂತೋಷ ಸಂಭ್ರಮದಿಂದ ಆಚರಿಸಿ ಹಬ್ಬದ ಆಶೀರ್ವಾದಕ್ಕೆ ನಾವೆಲ್ಲ ಪಾಲುದಾರಾಗುವಂತೆ ನಮ್ಮೆಲ್ಲರನ್ನು ಆಶ್ವಸಿಸಿ ನಡೆಸಬೇಕೆಂದು ಯೇಸು ಸ್ವಾಮಿಯವರ ದಿವ್ಯ ನಾಮದಲ್ಲಿ ಬೇಡ್ತೇವೆ ದೇವರೇ,
ಆಮೇನ್. ಅಂತ್ಯ ಆಶೀರ್ವಾದದ ನಂತರ ಸಭೆ ಎಲ್ಲ ಮಕ್ಕಳು ಸೆಲ್ಲರ್ಗೆ ತೆರಳುವಂತೆ ಕೇಳ್ಕೊಳ್ತೇನೆ. ಅವರಿಗೆ ಕೇಕನ್ನು ಮತ್ತು ಬಹುಮಾನವನ್ನು ವಿತರಿಸಲಾಗ್ತದೆ. ಅದರಿಂದ ಸಭೆಯ ಎಲ್ಲ ಮಕ್ಕಳು ಅಂತ್ಯ ಆಶೀರ್ವಾದದ ನಂತರ ಅವರು ಸೆಲ್ಲರ್ಗೆ ತೆರಳುವಂತೆ ಕೇಳ್ಕೊಳ್ತೇನೆ. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪ್ರಸಿದ್ಧವಿದ್ದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವೂ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ರಾಜ್ಯವೂ ಬಲವೂ ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ನಾವು ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂಥ ಯೇಸು ಸ್ವಾಮಿಯ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಮತ್ತು ಸಹವಾಸ ಇಲ್ಲಿ ನೆರೆದು ಬಂದಂಥ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ಎಲ್ಲ ಕ್ರೈಸ್ತ ಬಾಂಧವರ ಸಂಗಡ, ನಮ್ಮ ದೇಶ ಬಾಂಧವರ ಸಂಗಡ, ಪ್ರಪಂಚದ ಎಲ್ಲ ಜನರ ಸಂಗಡ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೇನ್.